ಸ್ನೇಹಿತರೆ, ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ. ಯಾಕಪ್ಪ ಅಂದರೆ ಇಲ್ಲಿ ನಾವು ನಡ್ಕೊಳ್ಳೋದನ್ನು ಕಲ್ತ್ಕೊಬೇಕು. ಓವರ್ಟೇಕ್ ಮಾಡೋದು ಮತ್ತು ಒನ್ ವೇ ಹೋಗೋದು ಪ್ಲಸ್ ಗಾಡಿ ವೀಲಿಂಗ್ ಮಾಡೋದು, ಇದನ್ನೆಲ್ಲ ನಾವು ಸಾಮಾನ್ಯ ಪ್ರಜೆಗಳು ಅನುಸರಿಸಿದ್ರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಅವ್ರಿಗೆ ಎಷ್ಟೋ ಸಹಕಾರ ಮಾಡ್ದಂಗೆ ಆಗುತ್ತೆ. ಪ್ಲಸ್ ಇವಾಗ ಗೌರ್ಮೆಂಟೇ ರೂಲ್ಸ್ ಮಾಡಿದೆ, ಕಮಿಷನರ್ ಸಾಹೇಬರು ಏನಂದರೆ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ. ಓವರ್ಟೇಕ್ ಮಾಡೋರು, ವೀಲಿಂಗ್ ಮಾಡೋರು ಮತ್ತು ಒನ್ ವೇ ಹೋಗೋರನ್ನ ಗಾಡಿನ ಸೀಜ್ ಮಾಡಿ TLನ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಅದರಿಂದ ತಾವುಗಳೆಲ್ಲ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ನಾವು ತೊಂದರೆ ಆಗಬಾರ್ದು, ನಮ್ಮಿಂದ ಅವ್ರಿಗೆ ಸಹಕಾರ ಆಗಬೇಕೇ ಹೊರತು ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ನಾವುಗಳೇ ಅರ್ಥ ಮಾಡಿಕೊಂಡು ಅದನ್ನು ನಾವು ಅನುಸರಿಸ್ಬೇಕು. ನನಗೆ ಗೊತ್ತಿದೆ, ಇವತ್ತು ಬೆಂಗಳೂರು ದೊಡ್ಡ ಹೈಟೆಕ್ ಸಿಟಿ ಆಗ್ತಾಯಿದೆ, ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ. ಒಂದು ವೆಹಿಕಲ್ಲು ಗ್ಯಾಪ್ ಬಿಡೋದಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಗ್ಯಾಪ್ ಬಿಟ್ಟು ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಓಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಏಕೆ ಅಂದರೆ ಇಲ್ಲಿ ಯಾರಿಗೂ ಟ್ರಾಫಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರಲ್ಲ. ನಮಗೆ ನಾವು ಅರ್ಥ ಮಾಡ್ಕೊಬೇಕು. ನಾವು ಹೊರಗಡೆ ಗಾಡಿ ಓಡಿಸೋದಕ್ಕೆ ಹೋಗ್ತಿದ್ದೀವಿ ಅಂತ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಏನಂದರೆ ಎಷ್ಟು ಗಂಟೆಗೆ ಬರ್ತಾರೆ, ಯಾವಾಗ ಬರ್ತಾರೆ ಅಂತವ. ಸೊ ನಾವು ಕರೆಕ್ಟಾಗಿ ಗಾಡಿ ಓಡಿಸ್ಕೊಂಡು ಪುನಃ ನಮ್ಮ ಮನೆಗೆ ಸಾಯಂಕಾಲ ಎಷ್ಟು ಸೇಫ್ಟಿಯಾಗಿ ಬರ್ತೀವೋ ಅಷ್ಟು ನಮ್ಮ ಮನೆಯವ್ರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಸೊ ಅದರಿಂದ ತಾವುಗಳೆಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾರೂ ಹೇಳೋದು ಬೇಡ, ನಿಮಗೆ ನೀವೇ ಅರ್ಥ ಮಾಡಿಕೊಂಡು ಟ್ರಾಫಿಕ್ನ ರೂಲ್ಸ್ನ ಮೇಂಟೈನ್ ಮಾಡಿಕೊಂಡು ಓಡಿಸ್ಕೊಂಡು ಗಾಡಿನ ಬಂದರೆ ನಮ್ಮಿಂದ ಎಷ್ಟೋ ಜನಕ್ಕೆ ಸಹಕಾರ ಆಗುತ್ತೆ. ಅದು ನನ್ನ ಭಾವನೆ. ಅಂದರೆ ನಮಗೇನು ಯಾರೂ ಹೇಳಬೇಕಾಗಿಲ್ಲ. ಏನು ಮಾಡ್ತೀವಿ ನಾವು, ಈ ಇಂಟೀರಿಯಲ್ಲು ಏರಿಯಾಗಳು ಇರ್ತವೆ, ಒಳಗಡೆ ಪೊಲೀಸ್ನವ್ರು ಇರಲ್ಲ, ಓವರ್ಟೇಕ್ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡು ನಾವು ಗಾಡಿ ಓಡಿಸ್ತೀವಿ. ಅದನ್ನೆಲ್ಲ